ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಟೇಲ್ಸ್ ಇನ್ಸ್ಟಿಟ್ಯೂಟ್, ಯುವರ್ ಟ್ರಸ್ಟೆಡ್ ಅಕಾಡೆಮಿಕ್ ಪಾರ್ಟ್ನರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಈ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪ್ರೋಗ್ರಾಮ್ ವಿಚ್ ಇಸ್ ಗಿವನ್ ಬೈ ಆರ್ ಇನ್ಸ್ಟಿಟ್ಯೂಷನ್. ಸೊ ಲಾಸ್ಟ್ ಮಂತ್ ಅಂದರೆ 12th ವಿ ಸ್ಟಾರ್ಟೆಡ್ ಆರ್ ಕೋರ್ಸ್, ಕೃಷಿ ಜ್ಯೋತಿ ಕೋರ್ಸ್. ಈಗ ಮೋಸ್ಟ್ ಆಫ್ ಯು ಆರ್ ವೆರಿ ಫೆಮಿಲಿಯರ್ ವಿತ್ our course. So 12th we started. On that day we announced that within 10 to 15th of July ನಾವು ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ತೀವಿ ಅಂತ. ಅಂದರೆ 20 ಸಬ್ಜೆಕ್ಟ್ಸ್, 8,000 plus questions, 400 plus questions on each subject. So this was the criteria laid down by us. ಸೊ ಅದನ್ನು ನಾವು ಅವತ್ತು ಪ್ರಾಮಿಸ್ ಮಾಡಿದ್ವಿ 12th of July, ಆ್ಯಂಡ್ ಮೆನಿ ಆಫ್ ಯು ಟ್ರಸ್ಟೆಡ್ ಅಸ್ ಆ್ಯಂಡ್ ಟೇಕನ್ ದಿ ಕೋರ್ಸ್. ಸೊ ಇವತ್ತಿಗೆ ದೇರ್ ಆರ್ ಮೋರ್ ದೆನ್ 70 ಸ್ಟೂಡೆಂಟ್ಸ್ ಹು ಹ್ಯಾವ್ ಟೇಕನ್ ದಿ ಕೋರ್ಸ್ ಫ್ರಮ್ ಆರ್ ಇನ್ಸ್ಟಿಟ್ಯೂಷನ್, ವಿಚ್ ಈಸ್ ಎ ಗುಡ್ ಸೈನ್. ಒಂದು ತಿಂಗಳಲ್ಲಿ ವಿ ಆರ್ ಡೂಯಿಂಗ್ ರಿಯಲಿ ಗುಡ್, ಆ್ಯಂಡ್ ದ ರಿವ್ಯೂಸ್ ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಬಿಕಾಸ್ ಆಫ್ ದಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ದಟ್ ವಿ ಹ್ಯಾವ್ ಮೇಂಟೈನ್ಡ್ ಥ್ರೂ ಔಟ್ ದಿ ಪ್ರೋಗ್ರಾಮ್. ಸೊ ನಾವು ಅವತ್ತು ಪ್ರಾಮಿಸ್ ಮಾಡಿದ್ವಿ, ವಿತಿನ್ 15th of July we will complete the course materials and we will share it to the subscribers. ಆ್ಯಂಡ್ ಇವತ್ತಿಗೆ ವಿ ಹ್ಯಾವ್ ಡೆಲಿವರ್ಡ್. ಅಂದರೆ ನಾವೇನು ಪ್ರಾಮಿಸ್ ಮಾಡಿದ್ವಿ ಅದನ್ನು ನಾವು ಡೆಲಿವರ್ ಮಾಡಿದ್ದೀವಿ. ಸೊ ಟೋಟಲ್ 20 ಸಬ್ಜೆಕ್ಟ್ಸ್ ಇದೆ. ಈಗ ನಾವು 8,000 ಪ್ಲಸ್ ಕ್ವಶನ್ಸ್ ಅಂತ ಅನೌನ್ಸ್ ಮಾಡಿದ್ವಿ ಇನಿಷಿಯಲಿ, ಬಟ್ ಈಗ ಆಗಿರೋದು 13,125 ಕ್ವಶನ್ಸ್. ಸೊ ಸಬ್ಜೆಕ್ಟ್ ವೈಸ್ ಬ್ರೇಕ್ ಡೌನ್ ಇದೆ ಮುಂದೆ, ವಿಲ್ ಜಸ್ಟ್ ಲುಕ್ ಇನ್ ಟು ಇಟ್. ಸೊ ಇದು 85% ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ನಾವು ಫಸ್ಟ್ ಕೋರ್ಸ್ನ ಲಾಂಚ್ ಮಾಡಿದ್ದು ಬಿಕಾಸ್ ಆಫ್ ದಿ ರಿಕ್ವೆಸ್ಟ್ ದಟ್ ವಿ ಗಾಟ್ ಫ್ರಮ್ ದಿ ಆಸ್ಪಿರೆಂಟ್ ಕಮ್ಯುನಿಟಿ. ಸೊ ಗೋಯಿಂಗ್ ಫಾರ್ವರ್ಡ್ ಸಬ್ಜೆಕ್ಟ್ ವೈಸ್ ಬ್ರೇಕ್ ಡೌನ್ ಕೂಡ ನೋಡೋಣ. ಸೊ 85%ಗೆ ಯು ಆಲ್ ನೋ 20 ಸಬ್ಜೆಕ್ಟ್ಸ್ ಇದೆ ಟೋಟಲ್. ಸೊ ಟೋಟಲ್ ನಾವು ಈ ಸಲ ಕೊಡ್ತಾ ಇರ್ತಕ್ಕಂಥ ಕ್ವಶನ್ಸ್ ಎಷ್ಟು? 13,125 ಕ್ವಶನ್ಸ್. ಸೊ ಇಷ್ಟೊಂದು ಕ್ವಶನ್ ಸಾಲ್ವ್ ಮಾಡಬೇಕಾ? ಇಷ್ಟೊಂದು ಕ್ವಶನ್ಸ್ ಏನಕ್ಕೆ ಸಾಲ್ವ್ ಮಾಡಬೇಕು? ವಾಟ್ ಈಸ್ ದ ಯೂಸ್ ಆ್ಯಂಡ್ ವಾಟ್ ಈಸ್ ದಿ ನೆಸೆಸಿಟಿ? ಯೂಸ್ ಏನು, ಇಷ್ಟೊಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಏನು ಅಂತ ವಿಲ್ ಡಿಸ್ಕಸ್. ಇದನ್ನು ಲೇಟರ್ ಪಾರ್ಟ್ ಆಫ್ ದಿಸ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬಟ್ ಈಗ ವಿಲ್ ಜಸ್ಟ್ ಸಿ ಯಾವ್ಯಾವ ಸೆಗ್ಮೆಂಟಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಮಾಡಿದ್ವಿ ಬೇಸ್ಡ್ ಆನ್ ದಿ ಸಿಲಬಸ್ ಮತ್ತು ಇಂಪಾರ್ಟೆನ್ಸ್ನ ಗಣನೆಗೆ ತೊಗೊಂಡು ವಿ ಹ್ಯಾವ್ ಡನ್ ದಿಸ್. ಸೊ ಫಸ್ಟ್ ವಿಲ್ ಕಮ್ ವಿತ್ ಸಿಲಬಸ್ ಏನು ಆರ್ಡ್ರಲ್ಲಿ ಕೊಟ್ಟಿದ್ದಾರೆ, ನಾವು ಅದೇ ಆರ್ಡ್ರಲ್ಲಿ ವಿ ಹ್ಯಾವ್ ಟೇಕನ್ ದಿಸ್ ಸೀಕ್ವೆನ್ಸ್. ಅಗ್ರಾನಮಿಲಿ ವಿ ಹ್ಯಾವ್ ಗಿವನ್ 2,071 ಕ್ವಶನ್ಸ್, ಹೈಯೆಸ್ಟ್ ಇರೋದು ಇದರಲ್ಲೇ ಬಿಕಾಸ್ ಸಿಲಬಸ್ ಈಸ್ ವಾಸ್ಟ್. ಪ್ಲಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎಲ್ರಿಗೂ ಗೊತ್ತು ಅಗ್ರಾನಮಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನಮ್ಮ ಪ್ರೋಗ್ರಾಮಿನ ಐಡಿಯಾ ಇರೋದೇ ಎಂಟೈರ್ ಸಿಲಬಸ್ನ ಟು ಕವರ್ ಇನ್ MCQ ಫಾರ್ಮೆಟ್. ಸೊ ವಿ ಹ್ಯಾವ್ ಕವರ್ಡ್ ಎವ್ರಿ ಪಾರ್ಟ್ ಆಫ್ ದಿ ಸಿಲಬಸ್ ಗಿವನ್ ಇನ್ ಅಗ್ರಾನಮಿ ಇನ್ MCQ ಫಾರ್ಮೆಟ್. ಸೊ ಅದು 2,071 ಕ್ವಶನ್ಸ್ ಆಗಿದೆ. ಅಗ್ರಿಕಲ್ಚರ್ ಎಕನಾಮಿಕ್ಸ್ 495 ಕ್ವಶನ್ಸ್, ಇಂಜಿನಿಯರಿಂಗ್ ಸಬ್ಜೆಕ್ಟ್ 495 ಕ್ವಶನ್ಸ್, ಎಂಟಮಾಲಜಿ ವಿಚ್ ಈಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ 650 ಕ್ವಶನ್ಸ್ ಆಗಿದೆ, ಎಕ್ಸ್ಟೆನ್ಷನ್ 503 ಕ್ವಶನ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ 590 ಕ್ವಶನ್ಸ್, ಮೈಕ್ರೋಬಯಾಲಜಿ 514 ಕ್ವಶನ್ಸ್, ಸ್ಟ್ಯಾಟಿಸ್ಟಿಕ್ಸ್ 425 ಕ್ವಶನ್ಸ್, ಅನಿಮಲ್ ಸೈನ್ಸ್ 555 ಕ್ವಶನ್ಸ್, ಅಪಿಕಲ್ಚರ್ 515 ಕ್ವಶನ್ಸ್. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಸಬ್ಜೆಕ್ಟ್ಗೆ ಯು ಆರ್ ಗೆಟಿಂಗ್ ದೀಸ್ ಮೆನಿ ಕ್ವಶನ್ಸ್ ಟು ಸಾಲ್ವ್. ಸೊ ಈಗೊಂದು ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಅ ಟೆಸ್ಟ್ ಸೀರೀಸ್ ಆಫ್ ಅ ಪಾಪ್ಯುಲರ್ ಇನ್ಸ್ಟಿಟ್ಯೂಷನ್. ಐ ಡೋಂಟ್ ವಾಂಟ್ ಟು ನೇಮ್ ಎನಿ, ಬಟ್ ಇಫ್ ದೇ ಗಿವ್ 20 ಟೆಸ್ಟ್ ಸೀರೀಸ್ ಆರ್ 25, ಕೀಪ್ ಇಟ್ ಮ್ಯಾಕ್ಸಿಮಮ್ 25, ನಿಮಗೆ ಸಿಗೋದು 2,000 ಇಂದ 2,500 ಕ್ವಶನ್ಸ್ ಅಷ್ಟೇ ಟು ಸಾಲ್ವ್ ಇನ್ ಟೋಟಲ್. ಬಟ್ ವಿ ಆರ್ ಗಿವಿಂಗ್ 2,000 ಕ್ವಶನ್ಸ್ ಇನ್ ಅಗ್ರಾನಮಿ ಇಟ್ ಸೆಲ್ಫ್. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇಷ್ಟು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು ಒಂದು ಗ್ರೂಪ್ ಬಿ ಲೆವೆಲ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ದಟ್ ವಿಲ್ ಟಾಕ್ ಒಂದು ಹೇಳ್ತಾ ಹೋಗ್ತೀನಿ. ಬಯೋಟೆಕ್ನಾಲಜಿ ವಿ ಹ್ಯಾವ್ 445 ಕ್ವಶನ್ಸ್, ಕ್ರಾಪ್ ಫಿಸಿಯಾಲಜಿಲಿ 495 ಕ್ವಶನ್ಸ್, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ 415 ಕ್ವಶನ್ಸ್, ಫಾರೆಸ್ಟ್ರಿಲಿ 527 ಕ್ವಶನ್ಸ್ ಇದೆ. ಜೆನೆಟಿಕ್ಸ್ ವಿ ಹ್ಯಾವ್ 2 ಪಾರ್ಟ್ಸ್, ಎರಡೂ ಸೇರಿಸಿ 1,105 ಆಗುತ್ತೆ. ಅಗ್ರಾನಮಿಲಿ ವಿ ಹ್ಯಾಡ್ 4 ಪಾರ್ಟ್ಸ್. ಹಾರ್ಟಿಕಲ್ಚರ್ ವಿ ಹ್ಯಾಡ್ 2 ಪಾರ್ಟ್ಸ್, 815 ಕ್ವಶನ್ಸ್ ಆಗಿದೆ. ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 565 ಕ್ವಶನ್ಸ್, ಪ್ಲಾಂಟ್ ಪೆಥಾಲಜಿ 565 ಕ್ವಶನ್ಸ್, ಸೆರಿಕಲ್ಚರ್ 505 ಕ್ವಶನ್ಸ್, ಸಾಯಿಲ್ ಸೈನ್ಸ್ 875 ಕ್ವಶನ್ಸ್. ಸೊ ಎಲ್ಲ ಸಬ್ಜೆಕ್ಟ್ಸಿಂದ ಸೇರಿಸಿ ಇನ್ ಟೋಟಲ್
13,125 ಕ್ವಶನ್ಸ್ ಆಗಿದೆ. ಸೊ ದಿಸ್ ಈಸ್ ವಾಟ್ ಯು ಗೆಟ್. ಇಷ್ಟು ಕ್ವಶನ್ಸ್ ನಿಮಗೆ ಸಿಗುತ್ತೆ ಪ್ರತಿ ಸಬ್ಜೆಕ್ಟ್ಸಲ್ಲೂ ಟು ಸಾಲ್ವ್ ಇಫ್ ಯು ಟೇಕ್ ಅವರ್ ಕೋರ್ಸ್. ಪೇಯ್ಡ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ. ಸೊ ವಿಲ್ ಗೆಟ್ ಕ್ವಶನ್ ವಿತ್ ಸಿನಾಪ್ಸಿಸ್. ನಿಮಗೆ ಸ್ಯಾಂಪಲ್ ಬೇಕಂದ್ರೆ ಯು ಕ್ಯಾನ್ ರೀಚ್ ಔಟ್ ಟು ದ ಅಡ್ಮಿನ್. ಹಿ ವಿಲ್ ಅಸಿಸ್ಟ್ ಯು ಬೈ ಶೇರಿಂಗ್ ದಿ ಸ್ಯಾಂಪಲ್ ಮೆಟೀರಿಯಲ್ ದಟ್ ವಿ ಹ್ಯಾವ್ ಡನ್. ಸೊ ಈಗ 13,125 ಕ್ವಶನ್. ಸೊ ಕೆಲವರಲ್ಲಿ ಯು ಹ್ಯಾವ್ ಸೀನ್ on an average we have more than 400 questions on each subject, but we have reached 800 in few, 2000 in one. So ಏನಕ್ಕೆ ಇಷ್ಟೊಂದು ಕ್ವಶನ್ ಸಾಲ್ವ್ ಮಾಡಬೇಕಾ? ವೈ? ಅಕಾರ್ಡಿಂಗ್ ಟು ಮೀ ಎಸ್, ಸಾಲ್ವ್ ಮಾಡಬೇಕು. ಯಾಕೆ? ಪ್ರಾಕ್ಟೀಸ್. ಸೊ ವಿ ಆರ್ ಇಟ್ ದಟ್ ಸ್ಟೇಜ್ ಆಫ್ ಎನ್ ಎಕ್ಸಾಮ್. ಸೊ ಎಕ್ಸಾಮ್ ಯಾವ ಸ್ಟೇಜಲ್ಲಿದೆ ಅಂತ ಅಂದರೆ, ಎಕ್ಸಾಮ್ ಡೇಟ್ ಕೋರ್ಟಲ್ಲಿ ಹಿಯರಿಂಗ್ ಆಗಿದ ತಕ್ಷಣ ಬಂದ್ಬಿಡುತ್ತೆ. ಸೊ ತುಂಬ ಜನ ಇದ್ರ ಬಗ್ಗೆ ತುಂಬ ಕ್ವೈರೀಸ್ ಕೇಳಿದ್ದೀರಾ ಇದರಲ್ಲಿ, ಕೋರ್ಟ್ ಹಿಯರಿಂಗ್ ಆ್ಯಂಡ್ ಎಕ್ಸಾಮ್ ಡೇಟ್ ಬಗ್ಗೆ. ವಿ ವಿಲ್ ಮೇಕ್ ಅ ಸಪ್ರೇಟ್ ವೀಡಿಯೋ ಆನ್ ದಟ್. ಓಕೆ. ಸೊ ಈಗ ಕೋರ್ಟಲ್ಲಿದೆ, ಹಿಯರಿಂಗ್ ಮುಗಿದ ತಕ್ಷಣ ಎಕ್ಸಾಮ್ ಡೇಟ್ ಬಂದ್ಬಿಡುತ್ತೆ. ಸೊ ಎಕ್ಸಾಮ್ ಡೇಟ್ ಬಂದಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ನೋ, ದಟ್ ಈಸ್ ನಾಟ್ ದಿ ಐಡಿಯಲ್ ವೇ. ಎಕ್ಸಾಮ್ ಡೇಟ್ ಬಂದಾಗ ಯು ಶುಡ್ ಯಾವುದು ಹೊಸ ಟಾಪಿಕ್ಸ್ನ ಓದಬಾರ್ದು. ಯು ಶುಡ್ ಓನ್ಲಿ ಡೂ ರಿವಿಷನ್. ನೀವೇನೇನು ಮಾಡಿದ್ದೀರಾ ಅದನ್ನು ರಿವೈಸ್ ಮಾತ್ರ ಮಾಡಬೇಕು. ಯಾವುದೇ ಹೊಸ ಟಾಪಿಕ್ಸ್ನ ತಗೋಬಾರ್ದು ಆಫ್ಟರ್ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್. ಸೊ ಅದಕ್ಕಿಂತ ಮುಂಚೆ ಏನೇನು ಮಾಡಬೇಕು? ಸಿಲೆಬಸ್ ತಗೋಬೇಕು, ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ತಗೋಬೇಕು. ಯು ಹ್ಯಾವ್ ಟು ಕಂಪ್ಲೀಟ್ ದಿ ಸಿಲೆಬಸ್. ದೆನ್ ಯು ಹ್ಯಾವ್ ಟು ಟೇಕ್ ಅ ಟೆಸ್ಟ್ ಸೀರೀಸ್ ಆರ್ ಕ್ವಶನ್ ಬ್ಯಾಂಕ್ ಪ್ರೋಗ್ರಾಮ್ಸ್ ಲೈಕ್ ಆರ್ಸ್. ಸೊ ಎರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ನಾವು ವೈ ಡಿಡ್ ವಿ ಚೂಸ್ ಕ್ವಶನ್ ಬ್ಯಾಂಕ್ ಅಂತಂದರೆ, ಟೆಸ್ಟ್ ಸೀರೀಸ್ ಹ್ಯಾಸ್ ಅ ಇನ್ಹೆರೆಂಟ್ ಲಿಮಿಟೇಷನ್. ಸೊ ಈಗ 2,000 ಕ್ವಶನ್ಸ್ ಫಾರ್ ಅಗ್ರಾನಮಿ ನಾವು ಟೆಸ್ಟ್ ಸೀರೀಸಲ್ಲಿ ಕೊಡೋದಕ್ಕಾಗಲ್ಲ. ಅದು ಇಡೀ ಟೆಸ್ಟ್ ಸೀರೀಸ್ 20 ಟೆಸ್ಟ್ 2,000 ಕ್ವಶನಲ್ಲಿ ಆಗೋಗ್ಬಿಡುತ್ತೆ. ಬಟ್ ನಾವು ಅಗ್ರಾನಮಿ ಒಂದಕ್ಕೆ 2,000 ಕ್ವಶನ್ಸ್ ಕೊಡ್ತಾ ಇದ್ದೀವಿ ಬಿಕಾಸ್ ಆಫ್ ಇಟ್ಸ್ ಇಂಪಾರ್ಟೆನ್ಸ್. ಅದಷ್ಟು ಇಂಪಾರ್ಟೆಂಟ್ ಆಗಿದೆ ಟಾಪಿಕ್. 800 ಕ್ವಶನ್ಸ್ ಇನ್ ಸಾಯಿಲ್ ಸೈನ್ಸ್, 1000 ಕ್ವಶನ್ಸ್ ಇನ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್. ಸೊ ಅಷ್ಟೊಂದು ಕ್ವಶನ್ಸ್ ಸಬ್ಜೆಕ್ಟ್ ವೈಸ್ ಯು ಕಾಂಟ್ ಎಕ್ಸ್ಪೆಕ್ಟ್ ಟು ಕವರ್ ಎವ್ರಿಥಿಂಗ್ ಇನ್ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸಿಗಿರೋ ಇನ್ಹೆರೆಂಟ್ ಲಿಮಿಟೇಷನ್ ಅದು. ಪ್ರತಿಯೊಂದು ಟಾಪಿಕ್ನ ಕವರ್ ಮಾಡೋದಕ್ಕಾಗೋದಿಲ್ಲ. ಸರ್ಟೈನ್ ಟಾಪಿಕ್ಸ್ ಬಿಟ್ಟೋಗುತ್ತೆ. ಇಲ್ಲಿ ಯಾರೂ ಎಕ್ಸ್ಪರ್ಟ್ಸ್ ಇಲ್ಲ ಇನ್ ದ ಸೆನ್ಸ್ ಅಂದರೆ, ಯಾರು ನಾವು ಕೊಟ್ಟಿದ್ದೇ ಬರುತ್ತೆ, ನಾನು ಹೇಳಿದ್ದೇ ಬರುತ್ತೆ, ನನ್ನಿಂದನೇ ಎಲ್ಲ, ನಾನು ಯಾವುದು XYZ ಇನ್ಸ್ಟಿಟ್ಯೂಷನ್ನು ನಾನು ಮಾಡಿರೋದನ್ನ 100% ಬರುತ್ತೆ. ನೋ. ಈವನ್ ವಿತ್ ಅಸ್ ಪೆಟಲ್ಸ್ ಕೂಡ ಅಷ್ಟೇ, ನನ್ನಿಂದನೇ 100% ಕ್ವಶನ್ಸ್ ಬರುತ್ತೆ. ನೋ, ಇದಾಗಲ್ಲ. ದಿಸ್ ಈಸ್ ಹೈಲಿ ಇಂಪಾಸಿಬಲ್. ಯಾವುದೇ ಇನ್ಸ್ಟಿಟ್ಯೂಷನ್ನು ಜಸ್ಟ್ ಟು ಸೆಲ್ ದೇರ್ ಪ್ರಾಡಕ್ಟ್ಸ್ ಅಥವಾ ಕೋರ್ಸಸ್ನ ಆ ಥರ ಹೇಳ್ಬೋದು. ಬಟ್ರೆ ಸೊ ಫಸ್ಟ್ ವಿ ವರ್ ಆಸ್ಪಿರೆಂಟ್ಸ್, ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಎನ್ ಇನ್ಸ್ಟಿಟ್ಯೂಷನ್ ಬಿಕಾಸ್ ವಿ ನೋ ದಿ ರಿಯಾಲಿಟಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ 60 to 70% ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಮಾಡ್ಬೋದು. ರೆಸ್ಟ್ ಶುಡ್ ಬಿ ಡನ್ ಬೈ ಯು. ದಟ್ ಈಸ್ ದಿ ಡಿಫರೆನ್ಸ್. ಸೆಲೆಕ್ಟ್ ಆಗೋರ್ಗೂ ಸೆಲೆಕ್ಟ್ ಆಗದಲ್ಲಿದ್ದವ್ರಿಗೂ. ಕಂಪ್ಲೀಟ್ ಡಿಪೆಂಡೆನ್ಸ್ ಆನ್ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ನಾಟ್ ಹೆಲ್ಪ್. ನನ್ನ ಹತ್ರ ಬಂದಿರೋ ಸ್ಟೂಡೆಂಟ್ಸಿಗೆ ಕೂಡ ನಾನು ಅದೇ ಹೇಳ್ತಿರೋದು, ಸರ್ ಕೃಷಿ ಜ್ಯೋತಿ ಕೋರ್ಸ್ ಒಂದೇ ಮಾಡ್ತೀನಿ ಸಾಕಾ? ನೋ, ಸಾಕಾಗಲ್ಲ. ಯು ಹ್ಯಾವ್ ಟು ರೀಡ್ ಫ್ರಮ್ ಸ್ಟ್ಯಾಂಡರ್ಡ್ ಸೋರ್ಸಸ್. ಯೂನಿವರ್ಸಿಟಿ ನೋಟ್ಸ್ ಇರ್ಬೋದು, ಜನರಲ್ ಅಗ್ರಿಕಲ್ಚರ್ ಬುಕ್ಸ್ ಇರ್ಬೋದು. ಯು ಹ್ಯಾವ್ ಟು ಗೋ ಥ್ರೂ ದೆಮ್. ದೆನ್ ಯು ಹ್ಯಾವ್ ಟು ಸಾಲ್ವ್ ಕ್ವಶನ್ಸ್. ಅಥವಾ ನಾನು ಬರೀ ಕ್ವಶನ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, 13,000 ಕ್ವಶನ್ಸ್ ಇದೆಯಲ್ಲೋ, ನನಗೆ ಬೇಕಾಗಿರೋದೇ 100 ಕ್ವಶನು ಅಂದರೆ ನೋ. ಈ ಥರ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ವರ್ಕ್ ಆಗೋದಿಲ್ಲ. ಗೊತ್ತಾಯ್ತಾ? ವಿ ಹ್ಯಾವ್ ಟು ಬಿ ಫೇರ್ ಎನಫ್ ಟು ದಿ ಆಸ್ಪಿರೆಂಟ್ ಕಮ್ಯುನಿಟಿ ಆ್ಯಸ್ ವೆಲ್. ಬರೀ ಕೋರ್ಸಿನ ಸೆಲ್ ಮಾಡೋದೇ ಮುಖ್ಯ ಉದ್ದೇಶ ಆಗಬಾರ್ದು. ದೇರ್ ಶುಡ್ ಬಿ ಸಮ್ ಕೈಂಡ್ ಆಫ್ ಎಥಿಕ್ಸ್ ವೈಲ್ ರನ್ನಿಂಗ್ ಆನ್ ಇನ್ಸ್ಟಿಟ್ಯೂಷನ್ ದಟ್ ವಿ ಥಿಂಕ್ ವಿ ಶುಡ್ ಹ್ಯಾವ್. ಅದಕ್ಕೋಸ್ಕರ ವಿ ಆರ್ ಟೆಲ್ಲಿಂಗ್ ಯು. ಬಟ್ ನಮ್ಮದೇ ಆಗಿರಲಿ ಇನ್ನೊಬ್ರದ್ದೇ ಆಗಿರಲಿ, ನಾನು ಹೇಳಿದ್ದೇ ಬರುತ್ತೆ, ನನ್ನಿಂದನೇ ಬರುತ್ತೆ ಅಂದರೆ ನೋ, ಆಗೋದಿಲ್ಲ. ಸೊ ಬೆಟರ್ ಟು ಗೋ ಫಾರ್ ಅ ಬ್ರಾಡರ್ ಸ್ಕೇಲ್ ಅಂತ ಅಷ್ಟೇ. ಅದಕ್ಕೋಸ್ಕರ ವಿ ಚೋಸ್ ಟೆಸ್ಟ್ ಸೀರೀಸ್, ಕ್ವಶನ್ ಬ್ಯಾಂಕ್ ಪ್ರೋಗ್ರಾಮ್ ರಾದರ್ ದೆನ್ ಗೋಯಿಂಗ್ ಫಾರ್ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸಿನ ಇನ್ಹೆರೆಂಟ್ ಲಿಮಿಟೇಷನ್ ಏನು ಅಂತ ಅಂದರೆ, ಯು ಕಾಂಟ್ ಕವರ್ ಎವ್ರಿಥಿಂಗ್. ಸೊ ಲೆಟ್ ಅಸ್ ಟೇಕ್ 20 or 25 ಟೆಸ್ಟ್ ಸೀರೀಸ್ ಕೊಟ್ಟರು 100 ಕ್ವಶನ್ಸ್, 2,500 ಕ್ವಶನ್ಸ್ ಆಗುತ್ತೆ. ಯು ಕಾಂಟ್ ಕವರ್ ಈಚ್ ಪಾರ್ಟ್ ಆಫ್ ದಿ ಸಿಲೆಬಸ್. ಯಾರೋ ಒಬ್ಬರು ನಾನು ಬರೀ ಇಂಪಾರ್ಟೆಂಟ್ ಮಾತ್ರ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಅವ್ರಿಗೇನು ಗೊತ್ತು? ಅವರೆಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇರೋದು. ಅವರೊಂದು ಜನರಲ್ ಟ್ರೆಂಡನ್ನ ಫಾಲೋ ಮಾಡ್ಕೊಂಡು ಇದು ಇಂಪಾರ್ಟೆಂಟ್ ಇರಬಹುದು, ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಗೆಸ್ ಮಾಡ್ಕೊಂಡು ದಿಲ್ ಗಿವ್ ಕ್ವಶನ್ಸ್ ಅಷ್ಟೇ. ಟೆಸ್ಟ್ ಸೀರೀಸ್ ರನ್ ಆಗೋದೇ ಈ ಥರ. ಸೊ
ಸೊ ಅದಕ್ಕೋಸ್ಕರ ಟು ಓವರ್ಕಮ್ ದಿಸ್ ಲಿಮಿಟೇಷನ್ ವಾಟ್ ವಿ ಥಾಟ್ ನಾವು ಎಂಟೈರ್ ಸಿಲೆಬಸ್ನೇ ಕವರ್ ಮಾಡಿಬಿಡೋಣ MCQ ಫಾರ್ಮೆಟಲ್ಲಿ ಅಂತ. ಸೊ ನಾವು ಎಂಟೈರ್ ಸಿಲೆಬಸ್ನೇ MCQ ಫಾರ್ಮೆಟಲ್ಲಿ, ದಟ್ ಟು ಇನ್ KPSC ಪ್ಯಾಟ್ರನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಇದಕ್ಕೆ ವಿ ಜಸ್ಟ್ ವಾಂಟೆಡ್ ಟು ಬ್ರೇಕ್ ದಿ ಲಿಮಿಟೇಷನ್ಸ್ ಆಫ್ ಟೆಸ್ಟ್ ಸೀರೀಸ್. ಸೊ ಅದಕ್ಕೋಸ್ಕರ ವಿ ಸ್ಟಾರ್ಟೆಡ್ ದಿಸ್ ಕೋರ್ಸು. ಸೊ ಯು ಹ್ಯಾವ್ ಸೀನ್ ಆರ್ ಸ್ಯಾಂಪಲ್ಸ್. ನಮ್ಮ ಸ್ಯಾಂಪಲ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ದೇರ್ ಆರ್ ನಾಟ್ ಬರೀ ಸಿಂಗಲ್ ಸ್ಟೇಟ್ಮೆಂಟ್ 4 ಆಪ್ಷನ್ ಕ್ವಶನ್ಸ್ ಮಾತ್ರ ಇರೋದಿಲ್ಲ. KPSCಲಿ ಯು ವಿಲ್ ಹ್ಯಾವ್ 2 ಸ್ಟೇಟ್ಮೆಂಟ್ ಕ್ವಶನ್ಸು, 3 ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ಇರುತ್ತೆ, 4 ಆಪ್ಷನ್ಸ್, ಅಂದರೆ ಇಲ್ಲೂ 4 ಆಪ್ಷನ್ಸ್ 4 ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಮ್ಯಾಥ್ ದ ಫಾಲೋಯಿಂಗ್ ABCD ಟೈಪ್ಸ್ ಕ್ವಶನ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಬರುತ್ತೆ. 6 to 7 ಟೈಪ್ಸ್, ಅಸರ್ಷನ್ ರೀಸನ್ ಕೂಡ ಬರ್ಬೋದು. ಸೊ ಈ ಥರ 6 to 7 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬಂದಾಗ ಅದೆಲ್ಲದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಎಂಟೈರ್ ಸಿಲೆಬಸ್ನ MCQ ಫಾರ್ಮೆಟ್ಟಿಗೆ ಕನ್ವರ್ಟ್ ಮಾಡಿ ವಿ ಹ್ಯಾವ್ ಡಿಸೈನ್ಡ್ ದಿಸ್ ಕೋರ್ಸ್. ಸೊ ಬೆಸ್ಟ್ ಆಫ್ ದಿ ಟಾಪಿಕ್ಸ್ ಅಂತ ಟೆಸ್ಟ್ ಸೀರೀಸ್ಗೆ ಹೋಗ್ತಾ ಇಲ್ಲ. ವಿ ಆರ್ ಕವರಿಂಗ್ ಆಲ್ ಟಾಪಿಕ್ಸ್. ಸೊ ರಿಗಾರ್ಡ್ಲೆಸ್ ಆಫ್ ಇಂಪಾರ್ಟೆನ್ಸ್, ಎಲ್ಲದೂ ಇಂಪಾರ್ಟೆಂಟೇ ಫಾರ್ ಅಸ್. ಇದು ಬರ್ಬೋದು, ಇದು ಬರಲ್ಲ ಅಂತ ವಿ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲದನ್ನೂ ಕವರ್ ಮಾಡ್ತಾ ಇದ್ದೀವಿ. ಏನಾದ್ರು ಬರಲಿ ಇದರೊಳಗಿಂದನೇ ಬರಬೇಕು. ದೆರ್ ಈಸ್ ಅ ಲಿಮಿಟೇಷನ್ ಅಲ್ವಾ. ಸಿಲೆಬಸ್ ಹೇಗಿದ್ರು ಫಿಕ್ಸ್ಡ್ ಇದೆ. ಸೊ ಎಂಟೈರ್ ಸಿಲೆಬಸ್ನ ಇಫ್ ವಿ ಕವರ್ ಥ್ರೂ MCQ ಫಾರ್ಮೆಟ್ ಅಂದಾಗ ಅಟ್ಲೀಸ್ಟ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿಲ್ ಬಿ ಕವರ್ಡ್, ಮೋಸ್ಟ್ ಆಫ್ ದಿ ಟಾಪಿಕ್ಸ್ ವಿಲ್ ಬಿ ಕವರ್ಡ್. ಸೊ ದಿಸ್ ವಾಸ್ ದಿ ಹೋಲ್ ಐಡಿಯಾ ನಾವು ಶುರು ಮಾಡಿದ್ದು. ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ರಿಯಲಿ ವೆಲ್. ಸ್ಟೂಡೆಂಟ್ಸ್ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ವಾಟ್ ವಿ ಹ್ಯಾವ್ ಸೆಟ್ ಆ್ಯಂಡ್ ವಿ ಹ್ಯಾವ್ ಡೆಲಿವರ್ಡ್ ಇಟ್. 85% ಕೋರ್ಸ್ ಕಂಪ್ಲೀಟ್ ಆಗಿದೆ. ಆ್ಯಸ್ ಆಫ್ ನೌ 13,125 ಕ್ವಶನ್ಸ್ ರೆಡಿ ಇದೆ. ಈಗ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತೊಗೊತಾರೆ ಇಮಿಡಿಯೇಟ್ಲಿ ಬೆಳಗ್ಗೆ ತೊಗೊಂಡ್ರೆ ಸಂಜೆ ತೊಗೊಂಡ್ರೆ ಮಾರನೇ ದಿನ ಬೆಳಗ್ಗೆ, ಬಿಕಾಸ್ ವಿ ಹ್ಯಾವ್ ಟು ಆ್ಯಡ್ ವಾಟರ್ ಮಾರ್ಕ್. ಅದಕ್ಕೋಸ್ಕರ ಅಷ್ಟೊಳಗೆ ಸಿಗುತ್ತೆ. ನೌ ವಿ ಆರ್ ವರ್ಕಿಂಗ್ ಆನ್ GK ಕೋರ್ಸ್ ಪ್ಲಸ್ 15% ಕೋರ್ಸು. ಸೊ ಜಸ್ಟ್ ಕ್ಲಾರಿಟಿ, 15% ಸ್ಟೂಡೆಂಟ್ಸ್ಗೆ ವಿ ಆರ್ ನಾಟ್ ಟೇಕಿಂಗ್ ಯು ಆ್ಯಸ್ ಲೆಸರ್ ಕ್ಯಾಂಡಿಡೇಟ್ಸ್. ಈಗ 85% ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು 15% ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವ್ರು ಫಸ್ಟ್ ಕವರ್ ಆಯಿತು. ನೋ, ವೆನ್ ವಿ ಸ್ಟಾರ್ಟೆಡ್ ನಾವು ಎರಡನ್ನೂ ಬಿಟ್ಟಿದ್ವಿ. ಡೆಮೋ ಸ್ಯಾಂಪಲ್ಸ್ ನಾವು ಈ ಅಗ್ರಾನಮಿ ಇಲ್ಲಿ ಬಿಟ್ಟಿದ್ವಿ, ಇಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬಿಟ್ಟಿದ್ವಿ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಈ ಸೆಗ್ಮೆಂಟಿಂದ ಯಾರೂ ಸ್ಟೂಡೆಂಟ್ಸ್ ರೀಚೇ ಆಗಲಿಲ್ಲ ನಮ್ಮ ಹತ್ರ. ಸರ್ ನಮಗೆ ಬೇಕು ಮಾಡಿಕೊಡಿ ಅಂತ. ಸೊ ಅದಕ್ಕೋಸ್ಕರ ವಿ ವೆಂಟ್ ವಿತ್ 85%. ಬಟ್ ಇವಾಗಲೂ ಏನು ತೊಂದರೆ ಇಲ್ಲ. ವಿ ಸ್ಟಿಲ್ ಹ್ಯಾವ್ ಸಫಿಷಿಯಂಟ್ ಟೈಮ್. ವಿ ಹ್ಯಾವ್ ಅನೌನ್ಸ್ಡ್ ದಟ್ August 20th ಒಳಗೆ ವಿಲ್ ಕವರ್ 85% ಕೋರ್ಸ್, ಮತ್ತು August 30th ಒಳಗೆ ವಿ ವಿಲ್ ಕವರ್ GK ಕೋರ್ಸ್ ಆಲ್ಸೋ. ಲಾಸ್ಟ್ 1 year ಕರೆಂಟ್ ಅಫೇರ್ಸ್ ಸೇರಿಸ್ಕೊಂಡು ದಿಸ್ ವಿ ಹ್ಯಾವ್ ಪ್ರಾಮಿಸ್ಡ್ ಆ್ಯಂಡ್ ವಿ ವಿಲ್ ಡೆಲಿವರ್. ಯು ಹ್ಯಾವ್ ಸೀನ್ ವಿ ವಿಲ್ ಮೇಂಟೈನ್ ದಿ ಪ್ರಾಮಿಸಸ್ ದಟ್ ವಿ ಹ್ಯಾವ್ ಗಿವನ್. ನಾವು ಏನೇನು ಅನೌನ್ಸ್ ಮಾಡಿದ್ದೀವಿ ಅದನ್ನು ನಾವು ನಡ್ಕೊಂಬಂದಿದ್ದೀವಿ. ಅದರ ಥರನೇ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. 85% ಬೇರೆದು GK ಕೋರ್ಸ್ ಆಗಲಿ 15% ಕೋರ್ಸ್ ಆಗಲಿ ಅದೇ ಥರ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ದಟ್ ಈಸ್ ಆರ್ ವರ್ಡ್. ಸೊ ಲಾಸ್ಟ್ಲಿ ವಾಟ್ ಐ ವಾಂಟ್ ಟು ಸೇ ಈಸ್, ಡೋಂಟ್ ವೇಟ್ ಫಾರ್ ಎಕ್ಸಾಮ್ ಡೇಟ್. ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಓದ್ತೀನಿ ಅಂತ ಯಾವುದೇ ಕಾರಣಕ್ಕೂ ವೇಟ್ ಮಾಡ್ಕೊಂಡು ಕೂರಬೇಡಿ. ಯು ವಿಲ್ ಬಿ ಎಟ್ ದಿ ಲೂಸಿಂಗ್ ಎಂಡ್. ಸ್ಟಾರ್ಟ್ ನಾವು. ನೀವು ಇಲ್ಲಿ ತನಕ ಏನೂ ಓದಿಲ್ಲ ಅಂದರೂ ಸ್ಟಾರ್ಟ್ ನಾವು. ಯು ಸ್ಟಿಲ್ ಹ್ಯಾವ್ ಟೈಮ್ ಇದೆ ಫಾರ್ ಪ್ರಿಪರೇಷನ್. ಸೊ ನೀವು ಆಲ್ರೆಡಿ ಒನ್ ಪಾಯಿಂಟ್ ಆಫ್ ಸಿಲೆಬಸ್ನ ಕವರ್ ಮಾಡಿದಿರಿ, ಈಗೇನು ಮಾಡಬೇಕು ಅಂತ ಇದ್ದರೆ ದೆನ್ ಯು ಕ್ಯಾನ್ ಸಾಲ್ವ್ ಕ್ವಶನ್ಸ್. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್, ಅನಾಲಿಟಿಕಲ್ ಸ್ಕಿಲ್ಸ್, MCQ ಸಾಲ್ವಿಂಗ್ ಸ್ಕಿಲ್ಸ್ ಬೇಕು ಅಂತಂದರೆ ಯು ಹ್ಯಾವ್ ಟು ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್ ಅಷ್ಟೇ. ಸೊ ದಟ್ ಈಸ್ ದಿ ಓನ್ಲಿ ವೇ ಟು ಗೆಟ್ ಸಕ್ಸಸ್. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಡಿಸೈನ್ ದಿಸ್ ಕೋರ್ಸ್. ಈ ಕೋರ್ಸ್ ಡೀಟೇಲ್ಸ್ ಎವ್ರಿಥಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಮೆನಿ ಟೈಮ್ಸ್. ಸೊ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯು ಕ್ಯಾನ್ ಜಾಯಿನ್ ದಿ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯು ಕ್ಯಾನ್ ರೀಚ್ ಔಟ್ ಟು ದ ಅಡ್ಮಿನ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ. You can directly text them in Telegram, or I can also drop an email regarding your queries. A team respond ಮಾಡುತ್ತೆ.
Thank you so much for joining, and thank you for all the paid subscribers for trusting us. So this really meant a lot for us. Thank you so much. Have a good day. Bye bye.